ನಮಸ್ಕಾರ ರೀ ಎಲ್ಲರೂ ದೊಡ್ಡ ಮಂದಿ ಹೆಂಗದಿರಿ ಚೆನ್ನಾಗಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಇರಾ ಚಾನಲ್ಗೆ ಸ್ವಾಗತ ರೀ. ನಾನಿವತ್ತು ನಿಮಗೊಂದು ಮಸ್ತಾಗಿರುವಂತಹ ಕ್ವಿಕ್ ಆ್ಯಂಡ್ 5 ನಿಮಿಷದಲ್ಲಿ ರೆಡಿ ಆಗುವಂತಹ ಒಂದು ತಂಬುಳಿನ ಹೇಳ್ಕೊಡ್ತೀನಿ ರೀ. ಬಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಮಾಡೋದಂತೂ ಭಾಳ ಅಂದ್ರೆ ಭಾಳ ಸುಲಭ ನೋಡ್ರಿ. ಏನು ಭಾಳ ರಿಸ್ಕೇ ಇಲ್ಲ ರೀ. ಇದು ಮಾಡೋದು ಈಸಿ ಮತ್ತು ಟೇಸ್ಟ್ ಮಾತ್ರ ಎರಡು ಮಾತಿಲ್ಲ ರೀ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸರಿ ರೀ, ಈಗ ತಂಬುಳಿನ ಶುರು ಮಾಡೋಕ್ಕೂ ಮುಂಚೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಈಸಿ ಆದಂಥ ರೆಸಿಪಿನ ನಿಮ್ಗೆ ಹಾಕ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನಿಮ್ಮದು ಒಂದೊಂದು ಸಬ್ಸ್ಕ್ರೈಬು ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಹಾಕೋ ಒಂದೊಂದು ವೀಡಿಯೋಗೂ ಅಟ್ಲೀಸ್ಟ್ ಒಂದಾದರೂ ಸಬ್ಸ್ಕ್ರೈಬ್ ಬಂದರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಖುಷಿ ಆಗುತ್ತೆ. ಹಂಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನು ತಂಬುಳಿ ಮಾಡೋಕ್ಕೆ ಪಾಲಕ್ ಸೊಪ್ಪನ್ನು ತೊಗೊಂಡು ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ನೋಡ್ಬೋದು ನೀವು ಹೆಚ್ಚಿಟ್ಕೋತಾ ಇದ್ದೀನಿ ಎಲ್ಲ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ. ಆ ತುಪ್ಪಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾನೇನು ಇವಾಗ ತೊಳೆದು ಹೆಚ್ಚಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇನ್ನೊಂದು ಏನಂದರೆ ಇದನ್ನು ತಂಬುಳಿನ ಬೇರೆ ಸೊಪ್ಪಿಂದನೂ ಮಾಡ್ತಾರೆ. ಬಟ್ ಪಾಲಕ್ ಸೊಪ್ಪಿಂದ ಮಾಡಿ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಸೊಪ್ಪಲ್ಲಂತೂ ತುಂಬ ಐರನ್ ಕಂಟೆಂಟ್ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ. ನಿಮ್ಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆಲೆ ಹಾಕ್ಕೊಂಡು ಹುರ್ಕೋಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಮತ್ತು ತಿರ್ಗಾ ನಾನು ಅದೇ ಪಾತ್ರೆಗೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನಾನು ಬೇರೆ ಪಾತ್ರೆ ತೊಗೊಳಕ್ಕೆ ಹೋಗಿಲ್ಲ, ಎಲ್ಲ ತೊಳೆಯೋದು ತಲೆನೋವು ಅಂತೇಳ್ಬಿಟ್ಟು ಅದೇ ಪಾತ್ರೆಗೆ ಏನು ಹುರ್ಕೊಂಡಿದ್ನಲ್ಲ ಅದೇ ಪಾತ್ರೆಗೇ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಎಲ್ಲ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಗ್ಗರಣೆ ಸ್ವಲ್ಪ ಇದು ಮಾಡ್ಕೋಬೇಕು. ನೆಕ್ಸ್ಟ್ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಪಾಲಕ್ ಸೊಪ್ಪುದು ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಚೆನ್ನಾಗಿ ಸ್ವಲ್ಪ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಪಾಲಕದು ಅದೆಲ್ಲ ಹೋಗೋವರೆಗೂ ನೀಟಾಗಿ ಇದು ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿ ನೋಡಿಕೊಂಡು. ನಾನಿದು ಬರೀ ಇಬ್ರಿಗಾಗೋಷ್ಟು ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಗಿದ್ರೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಹೋಗಿ. ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿದ್ದೆ ನಾನು. ಸೇಮ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನೋಡ್ಬೋದು ನೀವು. ಮಾಡೋದಂತೂ ತುಂಬ ಸುಲಭ ರೀ. ಕೆಲಸದ ಟೈಮಲ್ಲಂತೂ ಒಂದು 5 ನಿಮಿಷದಲ್ಲಿ ಪಟಾಪಟ್ ಅಂತ ಆಗೋಗ್ಬಿಡುತ್ತೆ, ಅಷ್ಟು ಸುಲಭ ಇದು ಮಾಡೋದು ತಂಬುಳಿ. ಬಟ್ ಟೇಸ್ಟಲ್ಲಿ ಎರಡು ಮಾತಿಲ್ಲ ರೀ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ. ನೋಡಿ ಎಲ್ಲರೂ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಪಾಲಕ್ ಸೊಪ್ಪು ಹುರಿಯೋ ಟೈಮಲ್ಲಿ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಮೊದಲು ತಂಬುಳಿಗೆ ಏನು ಮೇನ್ ಅಂದರೆ ಮೊಸರನ್ನ ನನಗೆ ಎಷ್ಟು ಬೇಕೋ ಅಷ್ಟು ಮೊಸರು ತೊಗೊಂಡು ನೀರು ಹಾಕ್ದೇ ಚೆನ್ನಾಗಿ ಕಡೆದ್ಬಿಟ್ಟು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೆ. ನೀರು ಹಾಕಬೇಡಿ, ಬೇಕು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು, ಏನಾಗಲ್ಲ. ಬಟ್ ಅದನ್ನು ಯಾವಾಗ ಹಾಕಬೇಕು ಅಂದರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಒಗ್ಗರಣೆ, ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಮೊಸರು ಹಾಕ್ಕೊಂಡು ಕಲಿಸ್ಬೇಕು. ಯಾಕಂದರೆ ಮೊಸರು ಹಾಕ್ಬಿಟ್ಟು ಬಿಸಿ ಮಾಡಿದ್ರೆ ಮೊಸರೆಲ್ಲ ಒಡೆದೋಗುತ್ತೆ, ಚೆನ್ನಾಗಿರಲ್ಲ ತಂಬುಳಿ. ನೀವೇನು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಮೊಸರು ಹಾಕಿ ಕಲಿಸ್ಬಿಟ್ರೆ ರುಚಿಕರವಾದ ತಂಬುಳಿ ರೆಡಿ. ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಬೊಂಬಾಟಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ತಂಬುಳಿ ರೆಡಿಯಾಗಿದೆ. ಒಂದು ಸತಿ ತಪ್ಪದೆ ಮನೇಲಿ ಟ್ರೈ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಇದೇ ಥರ ಸಿಂಪಲ್ ರೆಸಿಪೀಸು ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ನೀವು ಮಾಡ್ಕೋತಾ ಇರಿ. ಬಟ್ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.